ನಮಸ್ಕಾರ ಸ್ನೇಹಿತರೆ, ಕೇಂದ್ರದಿಂದ ಮತ್ತೊಂದು ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರ. ಈ ಸೌಲಭ್ಯವಿರುವವರಿಗೆ LPG ಸಿಲಿಂಡರ್ ಸಿಗುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿದು ಬಂದಿದೆ ಸ್ನೇಹಿತರ. ಹಾಗಾದ್ರೆ ಬನ್ನಿ, ಯಾರಿಗೆಲ್ಲ ಸಿಲಿಂಡರ್ ಸಿಗುತ್ತದೆ ಮತ್ತು ಇಲ್ಲವೇ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಶನ್ ದಿನಾಲೂ ತಪ್ಪದೇ ನೋಡಿ ಸ್ನೇಹಿತರ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಯುದ್ಧದ ಹಿನ್ನೆಲೆಯಲ್ಲಿ ಅನೇಕ ದೇಶಗಳಲ್ಲಿ ಇಂಧನ ಭೀತಿ ಉಂಟಾಗಿದೆ ಸ್ನೇಹಿತರ. ಹಾಗಾದರೆ ಈ ಯುದ್ಧದ ಪರಿಣಾಮವಾಗಿ ಭಾರತದಲ್ಲಿ LPG ಪೂರೈಕೆಯಲ್ಲಿ ವ್ಯತ್ಯಾಸ ಉದ್ಭವವಾಗಿದೆ ಸ್ನೇಹಿತರ. ಇಂಧನ ಕೊರತೆ ಹಿನ್ನೆಲೆಯಲ್ಲಿ ಅಗತ್ಯವಿಲ್ಲದಿದ್ದರೂ ಮುನ್ನೆಚ್ಚರಿಕೆಯಾಗಿ ಸಾರ್ವಜನಿಕರು ಅಡುಗೆ ಅನಿಲ ಸಿಲಿಂಡರ್ಗಳನ್ನು ಬುಕ್ ಮಾಡುತ್ತಲೇ ಇದ್ದಾರೆ ಸ್ನೇಹಿತರೆ. ಮತ್ತು ಇದಲ್ಲದೆ ಅಡುಗೆ ಅನಿಲ ಸಿಲಿಂಡರ್ಗಳಿಗಾಗಿ ಅನಿಲ ಏಜೆನ್ಸಿಗಳ ಮೂಲಕ ಸಾರಥಿ ಸಾಲುಗಳು ರೂಪುಗೊಳ್ಳುತ್ತಲೇ ಇದೆ ಸ್ನೇಹಿತರೆ. ಆದಾಗ್ಯೂ ದೇಶದಲ್ಲಿ LPG ಕೊರತೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಹೇಳುತ್ತಲೇ ಇದೆ ಸ್ನೇಹಿತರೆ. ಆದರೂ ಸಹ ಜನರು ಮಾತ್ರ LPG ಖರೀದಿಸಲು ಮುಗಿಬೀಳುತ್ತಲೇ ಇದ್ದಾರೆ ಸ್ನೇಹಿತರೆ. ಹೀಗಾಗಿ ಇದೀಗ ಕೇಂದ್ರವು ಅನಿಲ ಸಿಲಿಂಡರ್ಗಳ ಮೇಲೆ ಕೆಲವು ನಿರ್ಬಂಧಗಳನ್ನು ವಿಧಿಸಿದೆ ಸ್ನೇಹಿತರೆ. ಇನ್ನು ಎಕನಾಮಿಕ್ ಟೈಮ್ ಪ್ರಕಾರ ಈಗಾಗಲೇ ಕಳೆದ ವಾರ ಕೇಂದ್ರ ಸರ್ಕಾರ LPG ಗೃಹ ಬಳಕೆ ಸಿಲಿಂಡರ್ ಖರೀದಿಗೆ ದಿನವನ್ನು ಹೆಚ್ಚಿಸಲಾಗಿದೆ ಸ್ನೇಹಿತರೆ. ಅದರಂತೆ ನಗರ ಪ್ರದೇಶದಲ್ಲಿ ಪ್ರತಿ 25 ದಿನಗಳಿಗೊಮ್ಮೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ 45 ದಿನಗಳಿಗೊಮ್ಮೆ LPG ಬುಕ್ ಮಾಡಲು ಗ್ರಾಹಕರಿಗೆ ಹೊಸ ರೂಲ್ಸ್ ಜಾರಿಗೆ ತಂದಿದ್ದು, ಆದಾಗ್ಯೂ LPG ಸಿಲಿಂಡರ್ ಕಳವಳಗಳ ಹಿನ್ನೆಲೆಯಲ್ಲಿ ಕೇಂದ್ರವು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದೆ ಸ್ನೇಹಿತರೆ. ಮತ್ತು ಇದು ಸಿಲಿಂಡರ್ಗಳ ಪೂರೈಕೆ ನಿಯಮಗಳನ್ನು ಪರಿಷ್ಕರಿಸದೇ ಇರದ ನಿಟ್ಟಿನಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಹಿನ್ನೆಲೆಯಲ್ಲಿ ಶನಿವಾರ ಪ್ರಮುಖ ಇನ್ನು ಪರಿಷ್ಕೃತ ಪೂರೈಕೆ ನಿಯಮಗಳ ಪ್ರಕಾರ ಸ್ಪಷ್ಟ ನ್ಯಾಚುರಲ್ ಗ್ಯಾಸ್ ಸಂಪರ್ಕಗಳನ್ನು ಹೊಂದಿರುವುದು ಗ್ರಾಹಕರು ದೇಶ LPG ಸಿಲಿಂಡರ್ಗಳನ್ನು ಹೊಂದಿರುವುದು, ಪಡೆಯುವುದು ಮತ್ತು ಮರುಪೂರ್ಣ ಮಾಡುವುದನ್ನು ನಿಷೇಧಿಸಲಾಗಿದೆ ಸ್ನೇಹಿತರೆ. ಹೌದು, ಈ ತಿದ್ದುಪಡಿಯ ಪ್ರಕಾರ ಈಗಾಗಲೇ LPG ಪ್ರಕಾರ ಹೊಂದಿರುವವರಿಗೆ ಈ ಹೊಸ ರೂಲ್ಸ್ LPG ಸಂಪರ್ಕಗಳನ್ನು ನೀಡಬಾರದು ಮತ್ತು ಸಿಲಿಂಡರ್ಗಳನ್ನು ಮರುಪೂರ್ಣ ಮಾಡಬಾರದು ಎಂದು ಕೇಂದ್ರ ಸರ್ಕಾರ ಸಾರ್ವಜನಿಕರ ವಲಯದ ತೈಲ ಕಂಪನಿಗಳಿಗೆ ನಿರ್ದೇಶನ ನೀಡಿದೆ ಸ್ನೇಹಿತರೆ. ಈಗಾಗಲೇ ಸಂಪರ್ಕ ಹೊಂದಿರುವವರಿಗೆ ಅನಿಲ ಪೂರೈಕೆ ಮಾಡದಂತೆ ಸಾರ್ವಜನಿಕ ಸರ್ಕಾರ ಸ್ವಾವಲಂಬನ ತೈಲ ಕಂಪನಿಗಳಿಗೆ ಕಟ್ಟುನಿಟ್ಟಾದ ಆದೇಶವನ್ನು ನೀಡಲಾಗಿದೆ ಸ್ನೇಹಿತರೆ. ಅನಿಲ ಸಂಪನ್ಮೂಲಗಳ ಸರಿಯಾದ ವಿತರಣೆಗಾಗಿ ಈ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಸ್ನೇಹಿತರೆ.